ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಕ್ಲಾಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ, ಇಂದಿನ ವಿಡಿಯೋಗಳಲ್ಲಿ ಚಾಪ್ಟರ್ 1 and 2 ಕಂಪ್ಲೀಟ್ ಆಗಿದೆ. ಇನ್ನು ಯಾರು ನೋಡಿಲ್ವೋ ನೋಡಿ, ಈಸಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಈ ದಿನ ನಾನು ಚಾಪ್ಟರ್ 3 ಪ್ಯಾಟರ್ನ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ವಿನ್ಯಾಸಗಳು, ಇದನ್ನ ನಾನು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೇನೆ. ಹಾಗೆ ವ್ಯೂವರ್ಸ್ ನೋಟ್ಸ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ಇಂದ ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲೂ ನಾನು ನೋಟ್ಸ್ ಅನ್ನ ಕೊಡ್ತೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಈ ಚಾಪ್ಟರ್ ಅಲ್ಲಿ ಕಲಿಯುವಂಥದ್ದು ಆಬ್ಜೆಕ್ಟ್ಸ್ ಗಳನ್ನ ಕೌಂಟ್ ಮಾಡೋದು, ಅಂದ್ರೆ ವಸ್ತುಗಳನ್ನ ಎಣಿಸೋದು, ಕಾಯಿನ್ಸ್ ಅಂಡ್ ಮನಿನ ಗ್ರೂಪ್ ಮಾಡೋದು, ನಾಣ್ಯ ಮತ್ತು ನೋಟ್ಗಳನ್ನ ಎಣಿಸೋದು, ಈವನ್ ನಂಬರ್ಸ್, ಆಡ್ ನಂಬರ್ಸ್, ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಬಗ್ಗೆ ತಿಳ್ಕೊಂತೇವೆ. ಸೊ ಫಸ್ಟ್ ಕಾನ್ಸೆಪ್ಟ್ ಇಸ್ ಲೆಟ್ ಅಸ್ ಕೌಂಟ್. ನಾವು ಎಣಿಸೋಣ. ಗುಂಡಪ್ಪ ಆಸ್ ಸಮ್ ಲ್ಯಾಂಡ್ ವಿತ್ ಆಲ್ ಕೋಕೋನಟ್ ಟ್ರೀಸ್. ಗುಂಡಪ್ಪ ಅವರಿಗೆ ಉದ್ದವಾದ ತೆಂಗಿನ ಮರಗಳ ಭೂಮಿ ಇದೆ. ಸೊ ಇಲ್ಲಿ ತೋರಿಸಿದಾರಲ್ವಾ, ಭೂಮಿಯಲ್ಲಿ ಕೋಕೋನಟ್ ಟ್ರೀಸ್ ಇರೋದನ್ನ ತೋರಿಸಿದ್ದಾರೆ, ತೆಂಗಿನ ಮರಗಳಿವೆ. ಹೌ ಮೆನಿ ಕೋಕೋನಟ್ ಟ್ರೀಸ್ ಡಸ್ ಗುಂಡಪ್ಪ ಹ್ಯಾವ್? ಗುಂಡಪ್ಪ ಅವರಿಗೆ ಎಷ್ಟು ತೆಂಗಿನ ಮರಗಳಿವೆ? ಸೊ ಟೋಟಲ್ ಆಗಿ 81 ಅಂತ ಬರ್ದಿದ್ದೇನೆ. ಸೊ ಇದು ಹೌ ಡು ಯು ನೋ, ನಿಮಗೆ ಹೇಗೆ ತಿಳಿಯಿತು ಅಂತ ಹೇಳಿ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ನೋಡಿ, ಇಲ್ಲಿ ಎಣಿಸಿ. ಒಂದು ಲೈನ್ ಅಲ್ಲಿ 9 ಇದೆ, 3 ಒಂದು ಗ್ರೂಪ್, ಇಲ್ಲಿ 3 ಒಂದು ಗ್ರೂಪ್, 3 ಒಂದು ಗ್ರೂಪ್, ಇಲ್ಲಿ 9 ಇದೆ, ಈ ಕಡೆನೂ 9 ಇದೆ, ಇದು 9 ಇದೆ, ಇಲ್ಲಿ 9 ಇದೆ ಈ ಕಡೆ. ಸೊ 9 ಇಂಟು 9, 9 ಇಂಟು 9 ಮಲ್ಟಿಪ್ಲೈ, ಯು ವಿಲ್ ಗೆಟ್ 81. ಅದರ್ವೈಸ್ ಇಲ್ಲಿ 27 ಇದೆ ಈ ಗ್ರೂಪ್ ಅಲ್ಲಿ, ಈ ಸೆಕ್ಷನ್ ಅಲ್ಲಿ 27 ಇದೆ, ಈ ಸೆಕ್ಷನ್ ಅಲ್ಲಿ 27 ಇದೆ. ಸೊ ದಿಸ್ 327 ಇಫ್ ಯು ಆಡ್ ಯು ವಿಲ್ ಗೆಟ್ 81. ಇದಿಷ್ಟನ್ನು ಕೂಡಿಸಿದ್ರೆ 81 ಬರುತ್ತೆ. ಇದು ಪ್ಯಾಟರ್ನ್, 2 ಟೈಪ್ಸ್ ಆಫ್ ಪ್ಯಾಟರ್ನ್, 2 ವಿನ್ಯಾಸಗಳು. ಸೊ ಹೌ ಡು ಯು ನೋ, ನಿಮಗೆ ಹೇಗೆ ತಿಳಿಯಿತು? ಅದಕ್ಕೆ ಆನ್ಸರ್ಸ್ ಈ ರೀತಿ ಬರೀಬೇಕು. ಹೌ ಡು ಯು ನೋ ದೇರ್ ಆರ್ 9 ಟ್ರೀಸ್ ಇನ್ ಈಚ್ ಆಫ್ 9 ಸೆಕ್ಷನ್ ಅಲ್ವಾ? ಇಲ್ಲಿ 9 ಟ್ರೀಸ್ ಇದೆ, ಈಚ್ ಸೆಕ್ಷನ್ ಅಲ್ಲಿ 9 ಟ್ರೀಸ್ ಇದೆ. ಮಲ್ಟಿಪ್ಲೈಯಿಂಗ್ 9 ಟ್ರೀಸ್ ಬೈ 9 ಸೆಕ್ಷನ್, therefore total number of trees equal to 9 into 9 81. ಸೊ ಈ 9 ಸೆಕ್ಷನ್ ಅಲ್ಲಿ ಏನಿದೆ ಅದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ 81 ಬರುತ್ತೆ. ನಿಮಗೆ ಹೇಗೆ ತಿಳಿಯಿತು? 9 ವಿಭಾಗಗಳಲ್ಲಿ ಪ್ರತಿಯೊಂದರಲ್ಲೂ 9 ಮರಗಳಿವೆ. 9 ಮರಗಳನ್ನು 9 ವಿಭಾಗಗಳಿಂದ ಗುಣಿಸಿದಾಗ ಒಟ್ಟು ಮರಗಳ ಸಂಖ್ಯೆ 9 ಇಂಟು 9 81. ನೆಕ್ಸ್ಟ್, ಗುಂಡಪ್ಪ ಹ್ಯಾಸ್ ಪ್ಲಕ್ಡ್ 5 ಕೋಕೋನಟ್ಸ್ ಫ್ರಮ್ ಈಚ್ ಟ್ರೀ. ಗುಂಡಪ್ಪ ಪ್ರತಿ ಮರದಿಂದ 5 ತೆಂಗಿನಕಾಯಿಗಳನ್ನು ಕಿತ್ತಿದ್ದಾರೆ. ಒಟ್ಟು ಟೋಟಲ್ ಆಗಿ 81 ಮರಗಳಿದೆ ಅಲ್ವಾ, ತೆಂಗಿನ ಮರಗಳು. ಸೊ ಆ 81 ತೆಂಗಿನ ಮರಗಳಲ್ಲಿ ಅವರು ಒಂದೊಂದು ಮರದಿಂದ 5 ತೆಂಗಿನಕಾಯಿಗಳನ್ನ, ಕೋಕೋನಟ್ಸ್ ಗಳನ್ನ ಕಿತ್ತುತ್ತಾರೆ. ಹೌ ಮೆನಿ ಕೋಕೋನಟ್ಸ್ ಆಸ್ ಈ ಪ್ಲಕ್ಡ್? ಅವರು ಕಿತ್ತಿರುವ ತೆಂಗಿನ ಕಾಯಿಗಳೆಷ್ಟು? ನಾನು ಉತ್ತರ 405 ಅಂತ ಬರೆದಿದ್ದೇನೆ, 405 ಅಂತ ಹೇಳಿ. ಸೊ ಆನ್ಸರ್ ಈ ರೀತಿ ಬರೀಬೇಕು. ಟೋಟಲ್ ನಂಬರ್ ಆಫ್ ಕೋಕೋನಟ್ ಟ್ರೀಸ್ ಎಷ್ಟಿದೆ? 81 ಇದೆ ಅಲ್ವಾ. ಕೋಕೋನಟ್ ಪ್ಲಕ್ಡ್ ಫ್ರಮ್ ಈಚ್ ಟ್ರೀ, ಒಂದೊಂದು ಮರದಿಂದ ತಗೊಂಡಿದ್ದು ಅಂತ ಕೋಕೋನಟ್ಸ್ ಎಷ್ಟು? 5. ದೇರ್ಫೋರ್ ದ ಟೋಟಲ್ ನಂಬರ್ ಆಫ್ ಕೋಕೋನಟ್ಸ್ ಪ್ಲಕ್ಡ್. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ದೆನ್ ವಿ ವಿಲ್ ಗೆಟ್ 405. ಸೊ ಎಷ್ಟು ತೆಂಗಿನಕಾಯಿಗಳು? ಕೋಕೋನಟ್ಸ್ 405 ಕೋಕೋನಟ್ಸ್. ಸೊ ಕನ್ನಡದಲ್ಲಿ ಅವರು ಕಿತ್ತಿರುವ ತೆಂಗಿನಕಾಯಿಗಳು, ಒಟ್ಟು ತೆಂಗಿನ ಮರಗಳ ಸಂಖ್ಯೆಯನ್ನು ಬರ್ಕೋಬೇಕು. 81 ಇದೆ. ಪ್ರತಿ ಮರದಿಂದ ಕಿತ್ತಿದ ಕಾಯಿಗಳೆಷ್ಟು? 5. ಸೊ ಕಿತ್ತಿರುವ ಒಟ್ಟು ತೆಂಗಿನಕಾಯಿಗಳ ಸಂಖ್ಯೆ, ಇದೆರಡನ್ನು ನಾವು ಗುಣಿಸಬೇಕು. ಸೊ 5 ಮತ್ತೆ 5 81 ಗುಣಿಸಿದಾಗ ಎಷ್ಟು ಬರುತ್ತೆ ನಮಗೆ ಸಂಖ್ಯೆ? 405 ತೆಂಗಿನಕಾಯಿಗಳನ್ನ ಅವರು ಕಿತ್ತಿದ್ದಾರೆ. ಮುನಿಯಮ್ಮ ಮೇಕ್ಸ್ ಪ್ಲೇಟ್ಸ್ ಅಂಡ್ ಕಪ್ಸ್. ಮುನಿಯಮ್ಮ ಪ್ಲೇಟ್ಗಳನ್ನು ಮತ್ತು ಕಪ್ಗಳನ್ನು ಮಾಡುತ್ತಾರೆ. ಸೊ ನಂಬರ್ ಆಫ್ ಕಪ್ಸ್, ಕಪ್ಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ನಾನು 60 ಅಂತ ಬರೆದಿದ್ದೇನೆ. 60 ಅಂತ ಹೇಗೆ ಉತ್ತರ ಬಂತು ಅಂದ್ರೆ, ನೋಡಿ ಈ ಕಪ್ಪುಗಳು ಇಲ್ಲಿ ಬಂದ್ಬಿಟ್ಟು 11 ಇದೆ, ಇಲ್ಲಿ 10 ಇದೆ, ಈ ರೋದಲ್ಲಿ 9, ಇಲ್ಲಿ 9, 10, 11, 11, 10, 9, 9, 10, 11. ಸೊ ಇಷ್ಟನ್ನು ನಾವು ಆಡ್ ಮಾಡಿದಾಗ ನಮಗೆ 60 ಆನ್ಸರ್ ಬರುತ್ತೆ. ಇನ್ ದ ಫಸ್ಟ್ ಸ್ಟ್ಯಾಕ್ ದೇರ್ ಆರ್ 11 ಕಪ್ಸ್. ಇನ್ ಸೆಕೆಂಡ್, ಥರ್ಡ್, ಫೋರ್ತ್ ಅಂಡ್ ಫಿಫ್ತ್ ಅಂಡ್ ಸಿಕ್ಸ್ತ್ ಸ್ಟ್ಯಾಕ್ಸ್ ದೇರ್ ಆರ್ 10, 9, 9, 10 ಅಂಡ್ 11 ಕಪ್ಸ್. ಅಂದ್ರೆ ಇದು ಸೆಕೆಂಡ್ ಅಲ್ಲಿ 10 ಇದೆ, ಥರ್ಡ್ ಅಲ್ಲಿ 9 ಇದೆ, ಫೋರ್ತ್ ಅಲ್ಲಿ 9 ಇದೆ, ಫಿಫ್ತ್ ಅಲ್ಲಿ 10 ಇದೆ ಅಂಡ್ ಸಿಕ್ಸ್ತ್ ಅಲ್ಲಿ 11 ಕಪ್ಸ್ ಇದೆ. ಟೋಟಲ್ ನಂಬರ್ ಆಫ್ ಕಪ್ಸ್ ಅದನ್ನೆಲ್ಲ ನಾವು ಇಲ್ಲಿ ಬರ್ಕೋಬೇಕು. 11, 10, 9, 9. ಸೊ ಇಷ್ಟನ್ನು ಆಡ್ ಮಾಡಿದಾಗ ನಮಗೆ 60 ಬರುತ್ತೆ. ಸೊ ನಂಬರ್ ಆಫ್ ಕಪ್ಸ್ ಎಷ್ಟಿದೆ? 60. ಸೊ ಕನ್ನಡದಲ್ಲಿ ಮೊದಲ ರಾಶಿಯಲ್ಲಿ 11 ಕಪ್ಪುಗಳಿವೆ, ಎರಡನೇ ರಾಶಿಯಲ್ಲಿ 10, ಮೂರನೇ ರಾಶಿಯಲ್ಲಿ 9, ನಾಲ್ಕನೇ ರಾಶಿಯಲ್ಲಿ 9, ಐದನೇ ರಾಶಿಯಲ್ಲಿ 10 ಮತ್ತು ಆರನೇ ರಾಶಿಗಳಲ್ಲಿ 11 ಕಪ್ಪುಗಳಿವೆ. ಸೊ ಇವಿಷ್ಟನ್ನು ನಾವು ಕೂಡಿಸಬೇಕು. ಕೂಡಿಸಿದ್ರೆ 60 ಉತ್ತರ ಬರುತ್ತೆ. ಹಾಗಿದ್ರೆ ಒಟ್ಟು ಕಪ್ಗಳ ಸಂಖ್ಯೆ 60. ಮುನಿಯಮ್ಮ has arranged coconut ladus and milk peda in trays like this. All trays have the same arrangement. Trays are placed on one top of the other.
ತೆಂಗಿನ ಲಡ್ಡು ಮತ್ತು ಹಾಲಿನ ಪೇಡೆಗಳನ್ನು ಮುನಿಯಮ್ಮ ಟ್ರೇಗಳಲ್ಲಿ ಹೀಗೆ ಜೋಡಿಸಿದ್ದಾರೆ. ಎಲ್ಲಾ ಟ್ರೇಗಳಲ್ಲಿ ಜೋಡಣೆಗಳು ಒಂದೇ ರೀತಿ ಇವೆ. ಟ್ರೇಗಳು ಒಂದರ ಮೇಲೊಂದರಂತೆ ಜೋಡಿಸಿದೆ. ಸೊ ಇದ್ರ ಬೇಸ್ ಮಾಡಿ ಕ್ವೆಶನ್ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ. ಪೇಜ್ ನಂಬರ್ 44. ಹೌ ಮೆನಿ ಕೋಕೋನಟ್ ಲಾಡೂಸ್ ಆರ್ ದೇರ್ ಇನ್ ದ ಟ್ರೇಸ್? ಟ್ರೇಗಳಲ್ಲಿರುವ ತೆಂಗಿನ ಲಡ್ಡುಗಳು ಸಂಖ್ಯೆ ಎಷ್ಟು? ಸೊ ಇದೆಲ್ಲ ಬಂದ್ಬಿಟ್ಟು ಕೋಕೋನಟ್ ಲಡ್ಡೂಸ್, ತೆಂಗಿನ ಲಡ್ಡುಗಳು. ಮತ್ತೆ ಹೌ ಮೆನಿ ಮಿಲ್ಕ್ ಪೇಡಾಸ್ ಆರ್ ದೇರ್ ಇನ್ ದ ಟ್ರೇಸ್? ಟ್ರೇಗಳಲ್ಲಿರುವ ಹಾಲಿನ ಪೇಡಗಳ ಸಂಖ್ಯೆ. ಸೊ ಇದು ಹಾಲಿನ ಪೇಡಗಳು. ಸೊ ಇಲ್ಲಿ ಟ್ರೇ ನೋಡಿ 1, 2, 3 ಟ್ರೇ ಇದೆ. ಸೊ 3 ಟ್ರೇಯಲ್ಲೂ ಇದೇ ರೀತಿ ಒಂದು ಜೋಡಿಸಿರೋದು, ಇದೇ ಪ್ಯಾಟರ್ನ್ ಅಲ್ಲಿ ಜೋಡಿಸಿರುವಂತದ್ದು. ಒಂದು ಟ್ರೇಯಲ್ಲಿ 13 ಲಾಡೂಸ್ ಇದೆ. ಹೌ ಮೆನಿ ಮಿಲ್ಕ್ ಪೇಡಾಸ್ ಆರ್ ದೇರ್ ಇನ್ ದ ಟ್ರೇಸ್? ಸೊ ಈ ಮಿಲ್ಕ್ ಪೇಡಗಳು ಸಹ ಕೌಂಟ್ ಮಾಡಿ ಎಷ್ಟಿದೆ ಅಂತ ಹೇಳಿ. ಟ್ರೇಗಳಲ್ಲಿರುವ ಹಾಲಿನ ಪೇಡಗಳ ಸಂಖ್ಯೆ ಎಷ್ಟು? ಸೊ ಟೋಟಲ್ ಟ್ರೇಸ್ ಎಷ್ಟಿದೆ? 3 ಇದೆ. ಕೋಕೋನಟ್ ಲಾಡೂಸ್ ಇನ್ ಈಚ್ ಟ್ರೇ 13 ಇದೆ ಒಂದೊಂದು ಟ್ರೇಯಲ್ಲಿ. ದೇರ್ ಫೋರ್ ಟೋಟಲ್ ನಂಬರ್ ಆಫ್ ಕೋಕೋನಟ್ ಲಾಡೂಸ್, ಈ 3 ಮತ್ತೆ 13 ಮಲ್ಟಿಪ್ಲೈ ಮಾಡಿದಾಗ ಸೊ 39 ಆನ್ಸರ್ ಬರುತ್ತೆ. ಸೊ ಎಷ್ಟು ಕೋಕೋನಟ್ ಲಾಡೂಸ್ ಇದೆ? 39 ಇದೆ. ಸೊ ಒಟ್ಟು ಟ್ರೇಗಳು 3, ಪ್ರತಿ ಟ್ರೇನಲ್ಲಿಯ ತೆಂಗಿನ ಲಡ್ಡುಗಳು 13. ಒಟ್ಟು ಲಡ್ಡುಗಳ ಸಂಖ್ಯೆ 3 ಮತ್ತೆ 13 ನಾವು ಗುಣಿಸಿದಾಗ, ಸಾರಿ ಇಲ್ಲಿ 1 ಬಿಟ್ಟಿದ್ದೇನೆ, 13 ಗುಣಿಸಿದಾಗ ಉತ್ತರ ಬರುವಂತದ್ದು 39. ಸೊ 39 ತೆಂಗಿನ ಲಡ್ಡುಗಳು. ಇವಾಗ ನೆಕ್ಸ್ಟ್ ಮಿಲ್ಕ್ ಪೇಡಾಸ್ ನೋಡೋಣ. ಟೋಟಲ್ ಟ್ರೇ 3, ಮಿಲ್ಕ್ ಪೇಡಾಸ್ ಇನ್ ಈಚ್ ಟ್ರೇ ನೀವು ಕೌಂಟ್ ಮಾಡಿದ್ದು ಸರಿನಾ? 12 ಇದೆ. ಸೊ ಇಫ್ ಯು ಕೌಂಟೆಡ್ 12 ಅಂತ ನೀವು ಕೌಂಟ್ ಮಾಡಿದ್ರೆ ಸರಿ. ದೇರ್ ಫೋರ್ ಟೋಟಲ್ ಮಿಲ್ಕ್ ಪೇಡಾಸ್ 3 × 12 36. ಎರಡನ್ನು ಗುಣಿಸಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 36 ಮಿಲ್ಕ್ ಪೇಡಾಸ್ ಇದೆ ಟೋಟಲ್ ಆಗಿ. ಒಟ್ಟು ಟ್ರೇಗಳು 3, ಪ್ರತಿ ಟ್ರೇನಲ್ಲಿಯ ಹಾಲಿನ ಪೇಡಗಳು 12. ಒಟ್ಟು ಹಾಲಿನ ಪೇಡಗಳು ಈ 3 ಮತ್ತೆ 12 ಗುಣಿಸಿದಾಗ 36 ಉತ್ತರ ಸಿಗುತ್ತೆ. ಸೊ 36 ಹಾಲಿನ ಪೇಡಗಳು. ನೆಕ್ಸ್ಟ್ ಕಾನ್ಸೆಪ್ಟ್ ಪ್ಯಾಟರ್ನ್ಸ್ ವಿತ್ ಮನಿ, ಹಣದೊಂದಿಗೆ ವಿನ್ಯಾಸಗಳು. ಇಲ್ಲಿ ಶಿರ್ಲಿ ಮತ್ತು ಶಿವ್, ಶಿರ್ಲಿ ಅಂಡ್ ಶಿವ್ ಅವರ ಪ್ಲೇ ಮನಿ, ತಮ್ಮ ಆಟಿಕೆ ಹಣವನ್ನು ಈ ವಿನ್ಯಾಸದಲ್ಲಿ, ಈ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಇರೋ ಪ್ಯಾಟರ್ನ್, ಇದರಲ್ಲಿ ಬರೀ ಕಾಯಿನ್ಸ್ ಇದೆ, ನಾಣ್ಯಗಳಿದೆ. ಇದರಲ್ಲಿ ನೋಟ್ಸ್ ಮತ್ತೆ ಕಾಯಿನ್ಸ್ಗಳಿದೆ. ಸೊ ಇಲ್ಲಿ 5 ರೂಪೀಸ್ ಕಾಯಿನ್ಸ್ ಎಷ್ಟಿದೆ, ದೆನ್ 10 ರೂಪೀಸ್ ಕಾಯಿನ್ಸ್ ಎಷ್ಟಿದೆ, 20 ರೂಪೀಸ್ ಕಾಯಿನ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕು. ಹೌ ಮಚ್ ಮನಿ, ಎಷ್ಟು ಹಣವಿದೆ. ಇದರಲ್ಲೂ ಅಷ್ಟೇ ಹೌ ಮಚ್ ಮನಿ, ಎಷ್ಟು ಹಣವಿದೆ. ನಂಬರ್ ಆಫ್ 5 ರೂಪೀಸ್ ಕಾಯಿನ್ಸ್ 4 ಇದೆ. ಸೊ 5 4s 20. ನಂಬರ್ ಆಫ್ 10 ರೂಪೀಸ್ ಕಾಯಿನ್ಸ್ ಬಂದ್ಬಿಟ್ಟು 4 ಇದೆ. ಸೊ 4 ಮತ್ತೆ 10 ಮಲ್ಟಿಪ್ಲೈ ಮಾಡಿದಾಗ 40 ಬರುತ್ತೆ. ನಂಬರ್ ಆಫ್ 20 ರೂಪೀಸ್ ಕಾಯಿನ್ಸ್ 1 ಇದೆ. ಸೊ 1 ಮತ್ತೆ 20 ನಾವು ಮಲ್ಟಿಪ್ಲೈ ಮಾಡಿದಾಗ 20 ಬರುತ್ತೆ. ಸೊ ಟೋಟಲ್ ಮನಿ ಇಲ್ಲಿ ಏನು ಸಿಕ್ಕಿದೆ ಅದನ್ನ ನಾವು ಆಡ್ ಮಾಡಬೇಕು. ಸೊ ರೂಪೀಸ್ 80 ಬರುತ್ತೆ. ಸೊ ಪ್ಲೇ ಮನಿ ಎಷ್ಟಿದೆ? 80 ಇದೆ. 5ರ ನಾಣ್ಯಗಳು 4 ಇದೆ. ಸೊ 5 4 20. 10ರ ನಾಣ್ಯಗಳು 4 ಇದೆ, 4 40. 20ರ ನಾಣ್ಯಗಳು 1 ಇದೆ. ಸೊ 1 20 20. ಸೊ ಇಲ್ಲಿ ಬಂದಿರೋಂಥ ಉತ್ತರಗಳನ್ನ ನಾವು ಒಟ್ಟು ಹಣಕ್ಕೆ ನಾವು ಕೂಡಿಸಿದಾಗ ಒಟ್ಟು ಹಣ ಎಷ್ಟು ಸಿಗುತ್ತೆ? 80 ಸಿಗುತ್ತೆ. ಸೊ ಇಲ್ಲಿರೋ ಪ್ಯಾಟರ್ನ್ ಅಲ್ಲಿ 2 ರೂಪೀಸ್ ಕಾಯಿನ್ ಇದೆ, ಮತ್ತೆ 5 ರೂಪೀಸ್ ಕಾಯಿನ್ ಇದೆ, ಮತ್ತೆ 10 ರೂಪೀಸ್ ನೋಟ್ಸ್ಗಳಿದೆ. ಸೊ 2ರ ನಾಣ್ಯಗಳಿದೆ ಮತ್ತು 5ರ ನಾಣ್ಯಗಳಿದೆ, ಮತ್ತೆ 10ರ ಇಲ್ಲಿ ಒಂದು ನೋಟ್ಗಳು ಇದೆ. ಸೊ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು. ಸೊ ನಂಬರ್ ಆಫ್ ರೂಪೀಸ್ 2 ಕಾಯಿನ್ಸ್ ಎಷ್ಟಿದೆ? 4 ಇತ್ತು. ಸೊ 2 × 4 2 4s 8. ಮತ್ತೆ 5 ರೂಪೀಸ್ ಕಾಯಿನ್ಸ್ ಅಲ್ಲಿ 8 ಇದೆ, 8. ಸೊ 5 × 8 5 8s 40. ಮತ್ತೆ 10 ರೂಪೀಸ್ ನೋಟ್ಸು 6 ಇದೆ. ಸೊ 10 6s 60. ಸೊ ಇದನ್ನೆಲ್ಲ ನಾವು ಬಂದಿರೋ ಉತ್ತರವನ್ನು ನಾವು ಆ್ಯಡ್ ಮಾಡಬೇಕು. ರೂಪೀಸ್ 8, ರೂಪೀಸ್ 40, ರೂಪೀಸ್ 60. ಸೊ ಎಷ್ಟಿದೆ ಟೋಟಲ್ ಆಗಿ? ರೂಪೀಸ್ 108. 2ರ ನಾಣ್ಯಗಳು 4 ಇದೆ. ಸೊ 2 4 8. 5ರ ನಾಣ್ಯಗಳು 8, 5 8 40. ಮತ್ತೆ 10ರ ನಾಣ್ಯಗಳು ಬಂದ್ಬಿಟ್ಟು 6 ಇದೆ. ಸೊ 6 60. ಸೊ ಇದನ್ನೆಲ್ಲ ನಾವು ಕೂಡಿಸಿದಾಗ ನಮಗೆ ಎಷ್ಟು ಸಿಗುತ್ತೆ? 108 ರೂಪಾಯಿಗಳು ಬರುತ್ತೆ. ಸೊ ಎಷ್ಟು ಹಣವಿದೆ? ಹೌ ಮಚ್ ಮನಿ? ಇಲ್ಲಿ ರೂಪೀಸ್ 80 80. ಇಲ್ಲಿ ಹೌ ಮಚ್ ಮನಿ? ರೂಪೀಸ್ 108 108. ಹೌ ಡಿಡ್ ಯು ಕೌಂಟ್ ದೆಮ್? ಡಿಸ್ಕಸ್ ಇನ್ ದ ಕ್ಲಾಸ್. ಸೊ ಇದನ್ನ ನೀವು ಹೇಗೆ ಕೌಂಟ್ ಮಾಡಿದೀರಾ ಅನ್ನೋದನ್ನ ಇವಾಗ ಹೇಳ್ಬೇಕು. ಐ ಕೌಂಟೆಡ್ ದ ಕಾಯಿನ್ಸ್, ದೆನ್ ಮಲ್ಟಿಪ್ಲೈಡ್ ದ ನಂಬರ್ ಆಫ್ ಕಾಯಿನ್ಸ್ ಬೈ ದೇರ್ ವ್ಯಾಲ್ಯೂ ಅಂಡ್ ಆಡೆಡ್ ದ ಅಮೌಂಟ್ಸ್ ಟು ಗೆಟ್ ದ ಟೋಟಲ್ ಮನಿ. ಫಸ್ಟ್ ನಾವು ಕಾಯಿನ್ ಅನ್ನ ಕೌಂಟ್ ಮಾಡಿದ್ವಿ, ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡಿದ್ವಿ, ಅದು ಬಂದಿರೋ ವ್ಯಾಲ್ಯೂಗಳನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಮನಿ ಬಂತು. ಅವುಗಳನ್ನು ಹೇಗೆ ಎಣಿಸಿದಿರಿ? ನಾಣ್ಯಗಳನ್ನು ಎಣಿಸಿ ನಂತರ ನಾಣ್ಯಗಳ ಸಂಖ್ಯೆಯನ್ನು ಅವುಗಳ ಮೌಲ್ಯದೊಂದಿಗೆ ಗುಣಿಸಿ ಬಂದ ಮೊತ್ತಗಳನ್ನು ಸೇರಿಸಿ ಒಟ್ಟು ಹಣ ಕಂಡು ಹಿಡಿದೆ. ನೆಕ್ಸ್ಟ್ ಪೇಜ್ ನಂಬರ್ 45. 2 ways, 2 ವಿಧಗಳು. ಇಲ್ಲಿ ಶಿರ್ಲಿ ಶಿವ್ ಮತ್ತೆ ಅವರ ಕಾಯಿನ್ಸ್ನ ಈ ರೀತಿ ಅರೇಂಜ್ ಮಾಡಿದ್ದಾರೆ. ಶಿರ್ಲಿ ಈ ರೀತಿ ಅರೇಂಜ್ ಮಾಡಿದ್ದಾಳೆ, ಶಿವ್ ಈ ರೀತಿ ಅರೇಂಜ್ ಮಾಡಿದ್ದಾನೆ ಅವರ ನಾಣ್ಯಗಳನ್ನು.
ತ್ರಿಭುಜಗಳಲ್ಲಿರುವ ನಾಣ್ಯಗಳ ಸಂಖ್ಯೆಗಳನ್ನು ಬರೆಯಿರಿ. ರೈಟ್ ದ ನಂಬರ್ಸ್ ಆಫ್ ಕಾಯಿನ್ಸ್ ಇನ್ ದ ಟ್ರಯಾಂಗಲ್ಸ್. ಸೊ ಇಲ್ಲಿ ಎಷ್ಟು ಕಾಯಿನ್ಸ್ ಇದೆ? ಇಲ್ಲಿ 3 ಇದೆ. ಮತ್ತು ಇದನ್ನು ಕೌಂಟ್ ಮಾಡಿದಾಗ ಇಲ್ಲಿ 5 ಇದೆ. ಸೊ ಇದನ್ನೆಲ್ಲ ಕೌಂಟ್ ಮಾಡಿದಾಗ 11, ಇದು 17, ಮತ್ತು ಇದು 7, ಇದು 1. 3, 5, 11 ನಾಣ್ಯಗಳಿದೆ. ಇಲ್ಲಿ 17, ಇಲ್ಲಿ 7, ಇಲ್ಲಿ ಶಿವ್ ಎಣಿಸಿರೋವಂಥದ್ದು ಇಲ್ಲಿ 14 ಬಂದಿದೆ, ಇದು 12 ಬಂದಿದೆ, ಇದು 8, ಇದು 6, 14, 12, 8 and 6. ಡಿಸ್ಕ್ರೈಬ್ ಶಿವ್ ಅರೇಂಜ್ಮೆಂಟ್ ಅಂಡ್ ರೈಟ್ ಇಸ್ ನಂಬರ್. ಶಿವನ ಜೋಡಣೆಯನ್ನು ವಿವರಿಸಿ ಮತ್ತು ಅವನ ಸಂಖ್ಯೆಗಳನ್ನು ಬರೆಯಿರಿ. ನೆಕ್ಸ್ಟ್ ಡಿಸ್ಕ್ರೈಬ್ ಶಿರ್ಲಿಸ್ ಅರೇಂಜ್ಮೆಂಟ್ ಅಂಡ್ ರೈಟ್ ಹರ್ ನಂಬರ್ಸ್. ಶಿರ್ಲಿಯ ಜೋಡಣೆಯನ್ನು ವಿವರಿಸಿ ಮತ್ತು ಅವಳ ಸಂಖ್ಯೆಯನ್ನು ಬರೆಯಿರಿ. ಸೊ ಇಲ್ಲಿ ಏನು ಅವರ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡಬೇಕು ಮತ್ತು ಆ ನಂಬರ್ಗಳನ್ನು ಬರಿಬೇಕು ಅಂತ ಹೇಳಿರುವಂಥದ್ದು. ಕರೆಕ್ಟಾ? ಇಲ್ಲಿ ಶಿವದ ಅರೇಂಜ್ಮೆಂಟ್ ನೋಡಿ, ಇಲ್ಲಿ ಎಲ್ಲ ಪೇರ್ಸಲ್ಲಿದೆ, ಜೋಡಿಗಳಾಗಿದೆ ಅಲ್ವಾ. ಇಲ್ಲಿ ನೀವು ನೋಡಿದಾಗ ಈ ಶಿರ್ಲಿದು ಎಲ್ಲ ಜೋಡಿಗಳಿದೆ, ಕೊನೆಗೆ ಇಲ್ಲಿ ಪೇರ್ ಇಲ್ಲ, ಜೋಡಿ ಇಲ್ಲ, ಒಂದು ಸಿಂಗಲ್ ಇದೆ ಅಲ್ವಾ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿ. ಅದಕ್ಕೆ ಉತ್ತರವನ್ನು ಈ ರೀತಿ ಬರೆಯೋಣ. ಶಿವ್ ಅರೇಂಜ್ಡ್ ಇಸ್ ಕಾಯಿನ್ಸ್ ಇನ್ ಪೇರ್ಸ್. ಇಸ್ ನಂಬರ್ಸ್ ಆರ್ 4, 6, 8, 12 and 14. ನಾವೆಲ್ಲಿ ಏನು ಮೆನ್ಷನ್ ಮಾಡಿದ್ವಿ ಆ ನಂಬರ್ಸನ್ನು ಬರೀತೇವೆ. ಶಿವನ ಜೋಡಣೆಯನ್ನು ವಿವರಿಸಿ ಮತ್ತು ಅವನ ಸಂಖ್ಯೆಗಳನ್ನು ಬರೆಯಿರಿ. ಶಿವ ತನ್ನ ನಾಣ್ಯಗಳನ್ನು ಜೋಡಿಗಳಾಗಿ ಜೋಡಿಸಿದ್ದಾನೆ. ಅವನ ಸಂಖ್ಯೆಗಳು 4, 6, 8, 12 ಮತ್ತು 14. ಶಿರ್ಲಿದು ಹೇಳ್ಬೇಕಲ್ವಾ. ಶಿರ್ಲಿ ಅರೇಂಜ್ಡ್ ಹರ್ ಕಾಯಿನ್ಸ್ ವಿತ್ 1 ಕಾಯಿನ್ ಲೆಫ್ಟ್ ಆಫ್ಟರ್ ಮೇಕಿಂಗ್ ಪೇರ್ಸ್. ಸೊ ಎಲ್ಲವೂ ಜೋಡಿಗಳಾಗಿತ್ತು, ಆದರೆ ಒಂದೇ ಒಂದು ಅಲ್ಲಿ ಜೋಡಿ ಆಗಿರಲಿಲ್ಲ, ಪೇರ್ ಆಗಿರಲಿಲ್ಲ. ಕರೆಕ್ಟಾ? ಹರ್ ನಂಬರ್ಸ್ ಆರ್ 1, 3, 5, 7, 11 and 17. ಶಿರ್ಲಿ ತನ್ನ ನಾಣ್ಯಗಳನ್ನು ಜೋಡಿಗಳಾಗಿ ಜೋಡಿಸಿದಾಗ ಒಂದು ನಾಣ್ಯ ಉಳಿಯುತ್ತದೆ. ಅವಳ ಸಂಖ್ಯೆಗಳು 1, 3, 5, 7, 11 ಮತ್ತು 17. ಪೇರ್ ಆಗಿರುವಂಥ ಒಂದು ನಂಬರ್ಸ್ಗಳನ್ನು ನಾವು ಈವನ್ ನಂಬರ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸಮ ಸಂಖ್ಯೆ. ಮತ್ತು ಇಲ್ಲಿ ಒಂದು ಏನು ಪೇರ್ ಆಗೋದಿಲ್ಲ, ಇಂಥದ್ದು ಬಂದ್ಬಿಟ್ಟು ಬೆಸ ಸಂಖ್ಯೆಗಳಾಗುತ್ತೆ, ಹಾಡ್ ನಂಬರ್ಸ್ ಅಂತ ಆಗುತ್ತೆ. ಪೇಜ್ ನಂಬರ್ 46. ಐಡೆಂಟಿಫೈ ನಂಬರ್ಸ್ ಬಿಟ್ವೀನ್ 1 and 20 ಆಸ್ ಈವನ್ ಆರ್ ಆಡ್. ಯು ಮೇ ಡ್ರಾ ದ ಪೇರಿಂಗ್ ಅರೇಂಜ್ಮೆಂಟ್ ಆಫ್ ದ ನಂಬರ್ಸ್. 1 ಮತ್ತು 20 ನಡುವಿನ ಸಂಖ್ಯೆಗಳಲ್ಲಿ ಸಮ ಅಥವಾ ಬೆಸ ಸಂಖ್ಯೆಗಳನ್ನು ಗುರುತಿಸಿ ಮತ್ತು ನೀವು ಜೋಡಣೆಗಳನ್ನು ಬರೆಯಬಹುದು. ಸೊ 1 to 20 ನಂಬರ್ಸಿಗೆ ನಾನು 1 to 10 ಮಾತ್ರ ತೋರಿಸ್ತಾ ಇದ್ದೇನೆ. ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ ಪೇರ್ ಆಗಿಲ್ಲ. ಸೊ ಇದು ಬಂದ್ಬಿಟ್ಟು ಆಡ್ ಆಗುತ್ತೆ, ಬೆಸ ಆಗುತ್ತೆ. ಇಲ್ಲಿ ಪೇರ್ ಆಗಿದೆ, ಸೊ ಇದು ಬಂದ್ಬಿಟ್ಟು ಈವನ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಯಾವುದು ಪೇರ್ ಆಗಿಲ್ವೋ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಆಡ್ ಆಗುತ್ತೆ, ಬೆಸ ಸಂಖ್ಯೆ ಆಗುತ್ತೆ. ಯಾವುದು ಪೇರ್ ಆಗಿದೆ, ಜೋಡಿ ಆಗಿದೆನೋ ಅವೆಲ್ಲ ಬಂದ್ಬಿಟ್ಟು ಈವನ್ ಆಗುತ್ತೆ. ಸೊ ಇವಾಗ ನಾವು ಯಾವುದು ಪೇರ್ ಆಗಿಲ್ಲ, ಜೋಡಿ ಆಗಿಲ್ಲ, ಸೊ ಅದನ್ನೆಲ್ಲ ಬೆಸದಲ್ಲಿ ಬರೀತೇವೆ. 1, 3, 5, 7, 9, 11, 13, 15, 17, 19. ಮತ್ತು ಈವನ್ ಅಂದರೆ ಸಮವಾಗಿರುವಂಥದ್ದು, ಜೋಡಿ ಆಗಿರುವಂಥದ್ದು 2, 4, 6, 8, 10, 12, 14, 16, 18, 20 ಈ ನಂಬರ್ಗಳು ಸಿಗುತ್ತೆ. ಡ್ಯೂ ಯು ಥಿಂಕ್ ಆಲ್ ನಂಬರ್ಸ್ ಇನ್ ದ ಟೈಮ್ಸ್ 2 ಟೇಬಲ್ ಆರ್ ಈವನ್? ಎಸ್, 2ರ ಮಧ್ಯೆಯಲ್ಲಿನ ಎಲ್ಲ ಸಂಖ್ಯೆಗಳು ಸಮ ಸಂಖ್ಯೆಗಳೆಂದು ನೀವು ಭಾವಿಸುವಿರಾ? ನೋಡಿ, ಇವೆಲ್ಲ ಬಂದ್ಬಿಟ್ಟು 2 ಟೇಬಲ್ಸ್ ಅಲ್ಲಿ ಬರೋ ಅಂಥದ್ದು ಅಲ್ವಾ. 2ರ ಮಧ್ಯೆಯಲ್ಲಿ ಗುಣಕದಲ್ಲಿ ಇದು ಬರೋ ಅಂಥದ್ದು. ಕ್ರಯಾನ್ಸ್ ಅರೇಂಜ್ಮೆಂಟ್. ಸರ್ಕಲ್ ದ ಆಡ್ ನಂಬರ್ ಅಂಡ್ ಪುಟ್ ಎ ಸ್ಕ್ವಯರ್ ಅರೌಂಡ್ ಈಚ್ ಈವನ್ ನಂಬರ್. ಬೆಸ ಸಂಖ್ಯೆಗಳಿಗೆ ವೃತ್ತ ಹಾಕಿ ಮತ್ತು ಪ್ರತಿ ಸರಿ ಸಂಖ್ಯೆಗೆ ಚೌಕವನ್ನು ಹಾಕಿ. ಸೊ ಇಲ್ಲಿಗೆ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 47 ಅಲ್ಲಿ ಎಲ್ಲ ಆಡ್ ನಂಬರ್ಸಿಗೆ ನಾವು ಬೆಸ ಸಂಖ್ಯೆಗಳಿಗೆ ಸರ್ಕಲ್ ಹಾಕಬೇಕು, ಮತ್ತೆ ಎಲ್ಲ ಈವನ್ ನಂಬರ್ ಸಮ ಸಂಖ್ಯೆಗಳಿಗೆ ನಾವು ಇಲ್ಲಿ ಸ್ಕ್ವಯರ್ ಹಾಕಬೇಕು, ಚೌಕ ಹಾಕಬೇಕು. ಸೊ ಇಲ್ಲಿ ನಂಬರ್ಸ್ಗಳಿದೆ. ವಿಚ್ ನಂಬರ್ಸ್ ಆರ್ ಈವನ್ ಅಂಡ್ ವಿಚ್ ಆರ್ ಆಡ್ ಡಿಸ್ಕಸ್. ಯಾವ ಸಂಖ್ಯೆಗಳು ಸಮ ಮತ್ತು ಯಾವುವು ಬೆಸ ಚರ್ಚಿಸಿ. ಸೊ ಇಲ್ಲಿರೋ ಈವನ್ ನಂಬರ್ಸ್, ಆಡ್ ನಂಬರ್ಸ್ ಅನ್ನ ಬರ್ಕೋಬೇಕು. ಸೊ ಈವನ್ ನಂಬರ್ಸು 8, 22, 30, 36, 38 and 52. Odd numbers 5, 37, 43, 51 and 9. Even numbers can be arranged in pairs with no numbers left, are divisible by 2. In odd numbers, one number is left after making pairs not divisible by 2. ಸಮ ಸಂಖ್ಯೆಗಳು 8, 22, 30, 36, 38 ಮತ್ತು 52. ಬೆಸ ಸಂಖ್ಯೆಗಳು 5, 37, 43, 51 ಮತ್ತು 9. ಒಂದು ಸಂಖ್ಯೆಯನ್ನು ಜೋಡಿಗಳಾಗಿ ಜೋಡಿಸಿದಾಗ ಯಾವುದು ಉಳಿಯದಿದ್ದರೆ ಅದು ಸಮ ಸಂಖ್ಯೆ, 2ರಿಂದ ಭಾಗಿಸಬಹುದು. ಒಂದು ಸಂಖ್ಯೆಯನ್ನು ಜೋಡಿಗಳಾಗಿ ಜೋಡಿಸಿದಾಗ ಒಂದು ಸಂಖ್ಯೆ ಉಳಿಯುತ್ತದೆ, ಅದು ಬೆಸ ಸಂಖ್ಯೆ, 2ರಿಂದ ಸಮವಾಗಿ ಭಾಗಿಸಲು ಸಾಧ್ಯವಿಲ್ಲ. ಶಿರ್ಲಿ ಅಬ್ಸರ್ವ್ಸ್ ಅನ್ ಇಂಟ್ರೆಸ್ಟಿಂಗ್ ಈವನ್ ಆಡ್ ಪ್ಯಾಟರ್ನ್ ಇನ್ ದ ಪೇಜ್ ನಂಬರ್ ಆಫ್ ಅವರ್ ಮ್ಯಾಥ್ಸ್ ಬುಕ್. ಶಿರ್ಲಿ ತನ್ನ ಗಣಿತ ಪುಸ್ತಕದಲ್ಲಿ ಪುಟಗಳಲ್ಲಿನ ಸಂಖ್ಯೆಗಳಲ್ಲಿ ಸರಿ ಬೆಸ ವಿನ್ಯಾಸದ ಒಂದು ಆಸಕ್ತಿದಾಯಕ ಅಂಶವನ್ನು ಗಮನಿಸುತ್ತಾಳೆ. ಎಕ್ಸ್ಪ್ಲೋರ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಫೈಂಡ್ ಔಟ್ ವಾಟ್ ಶಿರ್ಲಿ ಹ್ಯಾಸ್ ಸೀನ್. ಡ್ರಾ ಎ ಸ್ಕ್ವಯರ್ ಆನ್ ದ ಈವನ್ ನಂಬರ್ಸ್, ಪುಟ್ ಎ ಸರ್ಕಲ್ ಆನ್ ದ ಆಡ್ ನಂಬರ್ಸ್. ನಿಮ್ಮ ಪಠ್ಯಪುಸ್ತಕವನ್ನು ಅನ್ವೇಷಿಸಿ ಮತ್ತು ಶಿರ್ಲಿ ಏನು ಗಮನಿಸಿದಳು ಎಂಬುದನ್ನು ಕಂಡುಹಿಡಿಯಿರಿ. ಸರಿ ಸಂಖ್ಯೆಗಳ ಮೇಲೆ ಚೌಕವನ್ನು ರಚಿಸಿ, ಬೆಸ ಸಂಖ್ಯೆಗಳ ಮೇಲೆ ವೃತ್ತ ಮಾಡಿ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡಿ,
ಯಾವಾಗಲೂ ಈವನ್ ನಂಬರ್ಸ್ ಅಂದರೆ ಸಮಸಂಖ್ಯೆಗಳು ಎಡ ಪೇಜಲ್ಲಿ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಇರುತ್ತೆ. ಮತ್ತೆ ಆಡ್ ನಂಬರ್ಸ್ ಬೆಸ ಸಂಖ್ಯೆಗಳು ನಿಮಗೆ ರೈಟ್ ಸೈಡಲ್ಲಿ ಇರುತ್ತೆ. ನಿಮ್ಮ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಇವಾಗ ನೀವು ಓಪನ್ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಅದರಲ್ಲೇ ನೋಡಿ ಪೇಜ್ ನಂಬರ್ 48. ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಈವನ್ ಆ್ಯಂಡ್ ವಿಚ್ ಆರ್ ಆಡ್, ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್. ಮುಂದಿನ ಸಂಖ್ಯೆಗಳಲ್ಲಿ ಸರಿ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳನ್ನು ಗುರುತಿಸಿ ನಿಮ್ಮ ಕಾರಣವನ್ನು ವಿವರಿಸಿ. ಸೊ ಇದರಲ್ಲಿ ಕೊಟ್ಟಿರುವಂಥ ಆಡ್ ನಂಬರ್ಸ್ ಬೆಸ ಸಂಖ್ಯೆಗಳನ್ನ ಇಲ್ಲಿ ಬರೆದಿದ್ದೇನೆ. 67, 400, 15 and 99. ಈವನ್ ನಂಬರ್ಸ್ ಸಮ ಸಂಖ್ಯೆಗಳು 30, 46, 78, 300, 154, 30, 46, 78, 300, 154. ಸೊ ಇದು ನಿಮ್ಮ ಕಾರಣವನ್ನು ವಿವರಿಸಿ, ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್ ಅಂತ ಕೇಳಿರುವಂಥದ್ದು. ಇವಾಗ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗ್ತಾ ಇದೆ. ಹೇಗೆ ಹೇಳಿ? ಆಡ್ ನಂಬರ್ಸ್ ಬೆಸ ಸಂಖ್ಯೆಗಳು ಒಂದು ಹಾಗೆ ಉಳಿಯುತ್ತೆ, ಪೇರ್ ಆಗೋದಿಲ್ಲ. ಈವನ್ ನಂಬರ್ಸು ಜೋಡಿ ಸಂಖ್ಯೆಗಳಾಗುತ್ತೆ, ಪೇರ್ಸ್ ಆಗುತ್ತೆ, ಅದನ್ನೊಂದು ಹೇಳ್ಬೋದು. ಮತ್ತೆ ಎಲ್ಲ ಈವನ್ ನಂಬರ್ಸ್ ಬಂದ್ಬಿಟ್ಟು ಡಿವಿಸಬಲ್ ಬೈ 2 ಆ್ಯಂಡ್ ಮಲ್ಟಿಪ್ಲಿಕೇಶನ್ 2 ಒನ್ಸ್ ಟೇಬಲ್ ಅಲ್ಲಿ ಬರೋ ಅಂಥದ್ದು. ಮೇಕ್ 2 ಡಿಜಿಟ್ ನಂಬರ್ಸ್ ಯೂಸಿಂಗ್ ದ ಡಿಜಿಟ್ಸ್ 1 and 6 ವಿತೌಟ್ ರಿಪಿಟೇಷನ್. ಪುನರಾವರ್ತನೆ ಆಗದಂತೆ ಅಂಕಿ 1 ಮತ್ತು 6 ಉಪಯೋಗಿಸಿಕೊಂಡು 2 ಅಂಕಿಗಳ ಸಂಖ್ಯೆ ಮಾಡಿ. ಸೊ ಇದನ್ನು ನಾವು ಮಾಡಬಹುದು. 16 and 61, 16, 61. ಐಡೆಂಟಿಫೈ ದ ನಂಬರ್ಸ್ ಆಸ್ even or odd. Now choose any 2 digit and make 2 digit number in such a way that the numbers are even. ಸಂಖ್ಯೆಗಳನ್ನು ಸರಿ ಅಥವಾ ಬೆಸ ಸಂಖ್ಯೆಗಳಾಗಿ ಗುರುತಿಸಿ. ಈಗ ಯಾವುದೇ 2 ಅಂಕೆಗಳನ್ನು ಆಯ್ಕೆ ಮಾಡಿಕೊಂಡು ಸಂಖ್ಯೆಗಳು ಸರಿ ಸಂಖ್ಯೆಗಳಾಗುವಂತೆ 2 ಅಂಕೆಗಳ ಸಂಖ್ಯೆ ಮಾಡಿ. ನಾನು 4 and 2 digits ತಗೊಂಡಿದ್ದೇನೆ, ಅದರಿಂದ ನಾನು 24 and 42 ಈವನ್ ನಂಬರನ್ನು ಮಾಡಿದ್ದೇನೆ. 4 ಮತ್ತು 2 ಅಂಕೆಯನ್ನು ತಗೊಂಡು 24 ಮತ್ತು 42 ಸಂಖ್ಯೆಗಳನ್ನು ಮಾಡಿದ್ದೇನೆ. ಆರ್ ದೇರ್ ಮೋರ್ ಈವನ್ ಆರ್ ಆಡ್ ನಂಬರ್ಸ್ ಬಿಟ್ವೀನ್ 1 and 100? 1 ಮತ್ತು 100ರ ನಡುವೆ ಸಮ ಅಥವಾ ಬೆಸ ಸಂಖ್ಯೆಗಳು ಇದರಲ್ಲಿ ಯಾವುದು ಹೆಚ್ಚಾಗಿದೆ? ಬಿಟ್ವೀನ್ 1 and 100 ದೇರ್ ಆರ್ 50 ಈವನ್ ನಂಬರ್ಸ್ ಅಂಡ್ 50 ಆಡ್ ನಂಬರ್ಸ್, ಸೊ ದೇ ಆರ್ ಈಕ್ವಲ್. 1 ಮತ್ತು 100ರ ನಡುವೆ 50 ಸಮ ಸಂಖ್ಯೆಗಳು ಮತ್ತು 50 ಬೆಸ ಸಂಖ್ಯೆಗಳಿವೆ, ಆದ್ದರಿಂದ 2 ಸಮಾನವಾಗಿವೆ. ಸೊ ನೀವು 1ರಿಂದ 100ರಲ್ಲಿ ನಂಬರ್ಸನ್ನು ಬರ್ಕೊಂಡ್ಬಿಟ್ಟು ಯಾವುದು ಆಡ್ ಮತ್ತು ಯಾವುದು ಈವನ್, ಯಾವುದು ಬೆಸ ಮತ್ತು ಯಾವುದು ಸಮ ಸಂಖ್ಯೆಗಳನ್ನು ಗುರುತಿಸ್ತಾ ಬನ್ನಿ. ಅವಾಗ ನಿಮಗೆ 2 ಈಕ್ವಲ್ ಆಗಿ ಸಿಗುತ್ತೆ. ಈ ಚಾಪ್ಟರ್ನಿಂದ ಲಾಸ್ಟ್ ಪೇಜ್ 49. ಶಿರ್ಲಿ ನೋಟಿಸಸ್ ದಟ್ ಬೋತ್ ದ ನಂಬರ್ಸ್ ಬಿಫೋರ್ ಅಂಡ್ ಆಫ್ಟರ್ ಆನ್ ಆಡ್ ನಂಬರ್ ಆರ್ ಈವನ್. ಶಿರ್ಲಿ ಒಂದು ಬೆಸ ಸಂಖ್ಯೆ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡು ಸಮ ಸಂಖ್ಯೆಗಳೆಂಬುದನ್ನು ಗಮನಿಸುತ್ತಾಳೆ. ಶಿ ವಂಡರ್ಸ್ ಇಫ್ ಬೋತ್ ದ ನಂಬರ್ಸ್ ಬಿಫೋರ್ ಅಂಡ್ ಆಫ್ಟರ್ ಆನ್ ಈವನ್ ನಂಬರ್ ವಿಲ್ ಬಿ ಆಡ್. ವಾಟ್ ಯು ಥಿಂಕ್? ಚೆಕ್ ಅಂಡ್ ಡಿಸ್ಕಸ್. ಶಿವ್ ಒಂದು ಸಮ ಸಂಖ್ಯೆ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳೆರಡು ಬೆಸ ಆಗಿರುತ್ತವೆಯೇ ಎಂದು ಚಕಿತಗೊಳ್ಳುತ್ತಾನೆ. ನಿಮ್ಮ ಆಲೋಚನೆಯನ್ನು ಪರಿಶೀಲಿಸಿ ಮತ್ತು ಚರ್ಚಿಸಿ. ಇವಾಗ ಶಿರ್ಲಿ ನೋಟಿಸ್ ಮಾಡಿದ್ದಕ್ಕೆ ಆನ್ಸರ್ ಮಾಡೋಣ. ಎಸ್, ಎಕ್ಸಾಂಪಲ್ ಇನ್ 4, 5, 6. ಬಿಫೋರ್ 5 is 4 ಈವನ್ ನಂಬರ್, ಆಫ್ಟರ್ 5 is 6 ಈವನ್ ನಂಬರ್. ಇವಾಗ ಇಲ್ಲಿ 5 ಅನ್ನ ನೋಡಿ ಮಧ್ಯದಲ್ಲಿ, ಇದರ ಒಂದು ಬ್ಯಾಕ್ ನಂಬರ್ ಅನ್ನ ನೋಡಿ, ಡಿಜಿಟ್ ಅನ್ನ ನೋಡಿ 4 ಇದೆ, ಇದು ಈವನ್ ನಂಬರ್. ಮತ್ತೆ ಇದರ ಫ್ರಂಟ್ ಡಿಜಿಟ್ ಅನ್ನ ನೋಡಿ 6, ಇದು ಈವನ್ ನಂಬರ್. ಹೌದು, ಉದಾಹರಣೆ 4, 5, 6. 5ಕ್ಕಿಂತ ಮೊದಲು 4 ಸಮ ಸಂಖ್ಯೆ, 5ಕ್ಕಿಂತ ನಂತರ 6 ಸಮ ಸಂಖ್ಯೆ. ಇವಾಗ ಇಲ್ಲಿ 5ಅನ್ನು ನೋಡಿ, ಇದರ ಒಂದು ಹಿಂದಿನ ಅಂಕಿಯನ್ನು ನೋಡಿದಾಗ 4 ಇದೆ, ಇದರ ಮುಂದಿನ ಅಂಕಿಯನ್ನು ನೋಡಿದಾಗ 6 ಇದೆ. ಸೊ ಇವು ಎರಡು ಬಂದ್ಬಿಟ್ಟು ಸಮ ಸಂಖ್ಯೆಗಳು, ಕರೆಕ್ಟಾ? ಸೊ ಶಿವ್. ಸೊ ಎಸ್, ಎಕ್ಸಾಂಪಲ್ 3, 4, 5. ಬಿಫೋರ್ 4 is 3, ದಟ್ ಈಸ್ ಆಡ್ ನಂಬರ್. ಆಫ್ಟರ್ 4 is 5, ದಟ್ ಈಸ್ ಆಡ್ ನಂಬರ್. ಹೌದು, ಉದಾಹರಣೆ 3, 4, 5. 4ಕ್ಕಿಂತ ಮೊದಲು 3 ಬೆಸ, 4ಕ್ಕಿಂತ ನಂತರ 5 ಬೆಸ. ಇವಾಗ ಇಲ್ಲಿ ಮಧ್ಯ 4 ನೋಡಿ, ಇದರ ಹಿಂದಿನ ಅಂಕಿ ಮತ್ತೆ ಮುಂದಿನ ಅಂಕಿ. 4 ಡಿಜಿಟ್, ದ ಬ್ಯಾಕ್ ಡಿಜಿಟ್ ಅಂಡ್ ಫ್ರಂಟ್ ಡಿಜಿಟ್. ಸೊ ಇವೆರಡು ಏನು? ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳು. ಸೊ ಅದನ್ನು ನಾವಿಲ್ಲಿ ಬರ್ದಿರುವಂಥದ್ದು. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ, ನಂಬರ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈವನ್ ಮತ್ತೆ ಆಡ್ ನಂಬರ್ಸನ್ನು ಅದ್ರ ಕೆಳಗೆ ಈವನ್ ಇದ್ರೆ ಈವನ್, ಆಡ್ ಇದ್ರೆ ಆಡ್ ಅಂತ ಬರಿಬೇಕು. ಸಮ ಸಂಖ್ಯೆ ಆಗಿದ್ರೆ ಸಮ, ಮತ್ತೆ ಬೆಸ ಸಂಖ್ಯೆ ಆಗಿದ್ರೆ ಬೆಸ ಅಂತ ಬರಿಬೇಕು. ಮತ್ತೆ ಕೊನೆಗೆ ವಾಟ್ ಡು ಯು ನೋಟಿಸ್, ಡಿಸ್ಕಸ್. ನೀವು ಏನನ್ನು ಗಮನಿಸಿದಿರಿ, ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಈ ರೀತಿ ಬರೆದು ತೋರಿಸಿದ್ದೇನೆ. 20 to 29 ನಂಬರ್ಸ್ ಇದೆ ಅಲ್ಲಿ. ಏನು ನೋಟಿಸ್ ಮಾಡಿದ್ದು? ಈವನ್ ಅಂಡ್ ಆಡ್ ನಂಬರ್ಸ್ ಕಮ್ಸ್ ಆಲ್ಟರ್ನೇಟಿವ್ಲಿ. ಗಮನಿಸಿದ್ದು ಸಮ ಮತ್ತು ಬೆಸ ಸಂಖ್ಯೆಗಳು ಒಂದರ ನಂತರ ಒಂದು ಪರ್ಯಾಯವಾಗಿ ಬರುತ್ತವೆ, ಹೌದಲ್ವಾ? ಇಲ್ಲಿ ನೋಡಿ 20 ಈವನ್ ಸಮ ಇದೆ, ಆಮೇಲೆ ನೆಕ್ಸ್ಟ್ ಬಂದಿರುವಂಥದ್ದು 21 ಆಡ್ ಇದೆ, ಬೆಸ ಇದೆ. ಸೊ ನೀವೆಲ್ಲವನ್ನು ಗಮನಿಸ್ಕೊಂಡು ಬಂದಾಗ ಒಂದು ಈವನ್ನು, ಒಂದು ಆಡು, ಒಂದು ಈವನ್ನು ಆಡು, ಸಮ ಬೆಸ ಇದೆ, ಕರೆಕ್ಟಾ? ಸೊ ಅದನ್ನೇ ನಾವು ನೋಟಿಸ್ ಮಾಡಿದ್ದು ಅಂತ ಹೇಳಿ ಇಲ್ಲಿ ಬರ್ದಿರೋದು. ಸೊ ವಿ ಕಂಪ್ಲೀಟೆಡ್ ಮೆನಿ ಪ್ಯಾಟರ್ನ್ಸ್. ಸೋ ಮೆನಿ ಪ್ಯಾಟರ್ನ್ಸ್ ಆರ್ ದೇರ್. ಅನೇಕ ವಿನ್ಯಾಸಗಳಿವೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ ಇವಾಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್
ಆಸ್ ಮಚ್ ಆಸ್ ಪಾಸಿಬಲ್ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.